ಓಕೆ, ಒಂದು ಜಬರ್ದಸ್ತ್ ಒಳ್ಳೆ ಭರ್ಜರಿ ಮೀನೂಟ ಆಯಿತು. And I'm feeling good. ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸೊ ಈ ಬ್ಲಾಗಲ್ಲಿ ಏನಪ್ಪ ಅಂದರೆ ಪ್ರತಿ ಶನಿವಾರ ಒಂದು ಕ್ರಿಕೆಟ್ ಮ್ಯಾಚ್ ಆಡ್ತೀವಿ. ಸೊ ಮ್ಯಾಚ್ ಆಡೋಕ್ಕೆ ಬಂದಿದ್ವಿ. ಮ್ಯಾಚ್ ಆಡಿ ಸುಸ್ತಾಗಿ ಬಿಸಿಲಲ್ಲಿ ಹೆವಿ ಬಿಸಿಲು ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಬಿಸಿಲಲ್ಲಿ ಆಡಿ ಸುಸ್ತಾಗಿ ಒಳ್ಳೆ ಹೊಟ್ಟೆ ಹಸಿಯೋ ಟೈಮು. ಹೆಸರುಘಟ್ಟ ರೀಚ್ ಆಗ್ತಾ ಹೆಸರುಘಟ್ಟದಲ್ಲೇ ಸಿಕ್ಕಿದೆ ನನಗೆ ಈ ಹೋಟೆಲ್ಲು. ಸೊ ಶ್ರೀ ದುರ್ಗಾಂಬ ಮೀನು ಹುಳಿ ಹೋಟೆಲ್ ಅಂತ. ಸೊ ಹೆಸರುಘಟ್ಟದಲ್ಲೇ ಬರುತ್ತಿದ್ದು. ಮೀನೂಟ ಸಿಗುತ್ತೆ, ಚಿಕನ್ ಊಟ ಸಿಗುತ್ತೆ, ಬಿರಿಯಾನಿ ಸಿಗುತ್ತೆ, ಪರೋಟ, ಫಿಶ್ ಕಬಾಬು, ಮತ್ತು ಸಂಜೆ ಎಗ್ ರೈಸು, ಚಿಕನ್ ಕಬಾಬ್, ತವಾ ಫಿಶ್, ತವಾ ಫ್ರೈ. ಇದು ಊಟಲ್ಲಿ ಏನೇನು ಸಿಗುತ್ತೆ? ಊಟದಲ್ಲಿ ಮುದ್ದೆ, ಮೀನು ಸಾಂಬಾರಿಗೆ ಒಂದು ಮುದ್ದೆ, 2 ಪೀಸ್ ಮೀನು, ಅನ್ಲಿಮಿಟೆಡ್ ರೈಸು, 100 ರುಪೀಸ್. 100 ರುಪೀಸ್ಗೆ ಅನ್ಲಿಮಿಟೆಡ್ ರೈಸು, ಮುದ್ದೆ, ಸಿಂಗಲ್ ಮುದ್ದೆ. ಚಿಕನ್ ಊಟ ತೊಗೊಂಡ್ರೆ ಹಂಗೇನೆ ಅನ್ಲಿಮಿಟೆಡ್ ಊಟ, ಹಾಫ್ ಚಿಕನ್, ಒಂದು ಮುದ್ದೆ, ಅದು ರೈಸ್ ಅನ್ಲಿಮಿಟೆಡ್, ಅದು 100 ರುಪೀಸು. ಓಕೆ. ಫಿಶ್ ಫ್ರೈ ಎಲ್ಲ ಎಷ್ಟು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ? ಅದು 150ರಿಂದ 150, 200 ರೂಪಾಯಿವರೆಗೂ ಇರುತ್ತೆ. 200 ರೂಪಾಯಿವರೆಗೂ. ಮತ್ತು ಟೈಮಿಂಗ್ಸ್ ಏನಿರುತ್ತೆ? ಟೈಮಿಂಗ್ಸು ಅಂದರೆ ಇದು ಊಟ ಎಲ್ಲ ಸ್ಟಾರ್ಟ್ ಆಗೋದು 12 ಗಂಟೆ, 12:30 ಮೇಲೆ. ನೈಟು 10 ಗಂಟೆವರೆಗೂ. 10 ಗಂಟೆವರೆಗೂ. ಫ್ರೈ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ? ಅದು 4 ಗಂಟೆ ಮೇಲೆ ಸ್ಟಾರ್ಟ್. 4 ಗಂಟೆ ಮೇಲೆ. ಸೊ ತವಾ ಫ್ರೈ ಇಲ್ಲಿ ಮಾಡ್ತಾರೆ, ಆದರೆ ಇವಾಗಲ್ಲ, ಸಂಜೆ ಟೈಮಲ್ಲಿ. ಸೊ ಈವ್ನಿಂಗ್ ಬಂದರೆ ನಿಮ್ಗೆ ಒಳ್ಳೆ ತವಾ ಫ್ರೈ ಸಿಗುತ್ತೆ. ಇವಾಗ ಮಧ್ಯಾಹ್ನ ಟೈಮಲ್ಲಿ ಊಟ, ಮೀನೂಟ, ಚಿಕನ್ ಊಟ ತೋರಿಸ್ತಾಯಿದ್ರು. ಒಳ್ಳೆ ಸ್ಮೆಲ್ ಬರ್ತಾಯಿದೆ. ಅದು ಕೋಳಿ, ಇದು ಮೊಟ್ಟೆ ಕೋಳಿ, ಇದು ಒಂಥರ ನಾಟಿ ಕೋಳಿ ಥರ ಹಾಕಿ ಮಾಡ್ತಾರೆ. ಆ ನಾಟಿ ಕೋಳಿ ಸಾರು ಸ್ಮೆಲ್ ಬರುತ್ತಲ್ಲ, ಆ ಸ್ಮೆಲ್ ಸಕ್ಕತ್ತಾಗಿದೆ. ಫುಲ್ ನಾಟಿ ಸ್ಟೈಲಲ್ಲಿ. ಮೀನುಳಿನೂ ಒಳ್ಳೆ ಸ್ಮೆಲ್ಲು. ಬಂದಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಮೀನುಳಿ ಹೋಟೆಲ್ ಅಂತ. ಅಲ್ಟಿಮೇಟ್ ಆಗಿದೆ. ಫ್ರೇಗ್ರೆನ್ಸಲ್ಲೇ ಒಂದು ಒಳ್ಳೆ ಕಿಕ್ ಕೊಡ್ತಾಯಿದೆ, ಹಾಕ್ಕೊಡ್ತಾಯಿದ್ದಾರೆ. ನೋಡೋಣ. ತಲೆ ಬೇಕಾದ್ರೂ ಸಿಗುತ್ತೆ ಮೀನಲ್ಲಿ. ಇದು ಮೀನು ಎಲ್ಲಿ ನಾವು ತರೋದು? ಹೆಸರುಘಟ್ಟ ಕೆರೆ. ನಾನು ಹೆಸರುಘಟ್ಟ, ಮಧುರೆ ಕೆರೆ, ಓಕೆ, ಅಕ್ಕಪಕ್ಕ ಕೆರೆಗಳು. ಸೊ ಮೀನುಗಳೆಲ್ಲ ಇಲ್ಲಿಂದನೇ ಅಂತ. ಹೆಸರುಘಟ್ಟ ಕೆರೆ ಅಥವಾ ಮಧುರೆ ಕೆರೆ ಅಕ್ಕಪಕ್ಕದಲ್ಲಿ ಯಾವ ಕೆರೆಗಳಿದೆಯೋ ಅಲ್ಲಿಂದ ತೊಗೊಂಡು ಸೊ ತಂದುಕೊಟ್ರು. ನೋಡಿ, ಒಳ್ಳೆ 2 ಪೀಸು ಸೌತೆಕಾಯಿ, ಮುದ್ದೆ, ಮೀನು ಸಾರು ಮನೇಲಿ ಮಾಡೋ ಥರನೇ ಇದೆ. ಗೂಡಿಗೆ ಕ್ಯಾಪ್ ಇದೆ, ಗೂಡು ಇಟ್ಕೊಂಡು ಚೆನ್ನಾಗಿ ಒದ್ದೆ ಮಾಡಿ, ಮುದ್ದೆನೂ ಸಖತ್ ಸಾಫ್ಟಾಗೆ ನಾವು ಮನೇಲಿ ಹೆಂಗೆ ಮಾಡ್ತೀವೋ ಹಂಗಿದೆ. ಚೆನ್ನಾಗಿ ಎದ್ಕೊಂಡು ಫಸ್ಟ್ ಬೈ ತಿಂದಿದ ತಕ್ಷಣವೇ ಒಂಥರ ಹುಳಿ, ಮೀನು ಹುಳಿಯಲ್ಲ, ಹುಳಿನೇ ಫಸ್ಟ್ ಹೊಡಿಯುತ್ತೆ ಸಕ್ಕತ್ತಾಗ. ಹುಣ್ಸೆಹಣ್ಣು ಹಾಕಿ ಮಾಡಿದ್ದಾರೆ ಹುಳಿಗೆ. ಮತ್ತು ಮಾಮೂಲಿ ನಾವು ಮನೆಗೆ ಏನೇನು ಮಸಾಲೆ ಹಾಕ್ತೀವೋ, ಧನಿಯಾ ಪೌಡ್ರು ಅದೆಲ್ಲ ಹಾಕಿ, ಖಾರದ ಪುಡಿ ಹಾಕಿ ಸಕ್ಕತ್ತಾಗಿ ಮಾಡಿದ್ದಾರೆ. ಒಳ್ಳೆ ಹುಳಿ, ಮೀನು ಹುಳಿ. ಓಕೆ, ಮೀನು ನೋಡಿ ಸಕ್ಕತ್ತಾಗಿದೆ. ಒಳ್ಳೆ ದೊಡ್ಡ ಪೀಸ್ ಹಾಕಿದ್ದಾರೆ, 2 ದೊಡ್ಡ ಪೀಸು ಸ್ಲೈಸು. ರೋವ್ನೋ ಕಾಟ್ಲ ಅನ್ಸತ್ತೆ ಇದು. ಚೆನ್ನಾಗಿ ಎದ್ಕೊಂಡು ಒಂಚೂರು ಸ್ಮೆಲ್ಲಿಲ್ಲ, ಏನಿಲ್ಲ, ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಮೀನು. ಆಮೇಲೆ ಫ್ರೆಶ್ನೆಸ್ ಇದೆಯಲ್ಲ ಮೀನು, ಯಾವುದೋ ಹಳೇದು ಮೀನೆಲ್ಲ ಹಾಕಿಲ್ಲ, ಇವಾಗ ಹಿಡಿದು ಫ್ರೆಶ್ ಕ್ಯಾಚ್ ಹಾಕಿದ್ದಾರೆ. ಗೊತ್ತಾಗ್ಬಿಡುತ್ತೆ ಇಂಥದಿಂದ. ಸೊ ಲಾಸ್ಟ್ ಬೈಟು ಮುದ್ದೆ. ಸೊ ಮುದ್ದೆ ಫಿಶ್ ಕರಿ ಲವರ್ಸ್ಗೆ ಹೇಳಿ ಮಾಡಿಸಿದ ಜಾಗ. ಒಂದು ನಾಟಿ ಸ್ಟೈಲು, ಒಂದು ಇಲ್ಲಿ ಬೆಂಗಳೂರಲ್ಲಿ ಹಳ್ಳಿ ಕಡೆ ಎಲ್ಲ ಮಾಡ್ತಾರಲ್ಲ, ಸೊ ಆ ಥರ ಇದೆ. ಸೂಪರಾಗಿದೆ, ಮಸ್ಟ್ ಟ್ರೈ ಮುದ್ದೆ. ಸೊ ರೈಸ್ ತಂದ್ಕೊಂಡಿದ್ದಾರೆ. ರೈಸ್ ಸ್ವಲ್ಪ ಹಾಕ್ಕೊಳ್ಳೋಣ. ಸಾಂಬಾರು ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು, ಮೀನೊಂದು ದೊಡ್ಡ ಪೀಸು, ಮುಳ್ಳೇನು ಅಷ್ಟೊಂದಿಲ್ಲ, ಆರಾಮಾಗಿ ತಿನ್ಬೋದು.
ಮೀನುಳಿ ಜೊತೆ ರೈಸ್ನ ಕಲ್ಸ್ಕೊಂಡು ತಿಂತಾ ಇದ್ರೆ ಅಂತೂ ಯಾಕೆ ಕೇಳ್ತೀರಾ ಬಿಡಿ, ಒಂದು ನೆಕ್ಸ್ಟ್ ಲೆವೆಲ್ ಫೀಲಿಂಗು. ಇಲ್ಲಿ ಬಂದು ಅನುಭವಿಸಿದ್ರೆ ನಿಮ್ಗೆ ಗೊತ್ತಾಗೋದು. ಆ್ಯಂಡ್ ಅದ್ರ ಜೊತೆ ಸಾರಲ್ಲೇ ಸಕ್ಕದಾಗಿ ನೆಂದಿರೋ ಮೀನು 2 ಪೀಸ್ ಕೊಡ್ತಾರೆ. ಒಳ್ಳೆ ಫ್ರೆಶ್ ಮೀನು, ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಬಂದು ಟ್ರೈ ಮಾಡಿ, ಸಕ್ಕದಾಗಿರುತ್ತೆ. ಓಕೆ, ಒಂದು ಜಬರ್ದಸ್ತ್ ಒಳ್ಳೆ ಭರ್ಜರಿ ಮೀನೂಟ ಆಯಿತು. ಅದು ಕ್ರಿಕೆಟ್ ಆಡ್ಕೊಂಬಂದು ಇವತ್ತು ಸ್ಯಾಟರ್ಡೆ ಬೆಳಗ್ಗೆ ಕ್ರಿಕೆಟ್ ಆಡಿ ಫುಲ್ ಸುಸ್ತಾಯಿತು. ಬೆಳಗ್ಗೆ ಏನೂ ತಿಂದಿರಲಿಲ್ಲ. ಒಂದು ಒಳ್ಳೆ ಮೀನೂಟ ಸಿಕ್ತು. ಹೆಸರುಘಟ್ಟ ಕಡೆ ಹೋಗ್ತಾ ಇದ್ದೆ ನಾನು. ಸೊ ನಮ್ಮೂರ ಕಡೆ ಅದೇ ಹೋಟೆಲ್ಲು ಶ್ರೀ ದುರ್ಗಾಂಬ ಮೀನು ಹುಳಿ ಹೋಟೆಲ್ ಅಂತ. ಬನ್ನಿ ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿದೆ. ಸುಮ್ಮನೆ ಹೇಳಬೇಕು ಅಂತಲ್ಲ, ನಮ್ಮೂರಂತ ಅಲ್ಲ. ಊಟ ನಿಜವಾಗ್ಲೂ ಚೆನ್ನಾಗಿರೋದಕ್ಕೆ ವೀಡಿಯೋ ಮಾಡಿದ್ದು. ಒಂದ್ಸರಿ ಮುಂಚೆ ಊಟ ಮಾಡಿದ್ದೆ. ಸೊ ಇದು ವೀಡಿಯೋ ಮಾಡಲೇಬೇಕು ಅಂದ್ಬಿಟ್ಟು ಇವಾಗ ಬಂದು ವೀಡಿಯೋ ಮಾಡಿರೋದು. ನಿಜವಾಗ್ಲೂ ಚೆನ್ನಾಗಿದೆ. ಮನೇಲಿ ಕೂತ್ಕೊಂಡು ಊಟ ಮಾಡ್ದಂಗೆ ಇರುತ್ತೆ. ನೆಕ್ಸ್ಟ್ ಟೈಮ್ ಚಿಕನ್ ಟ್ರೈ ಮಾಡಬೇಕು. ಆಮೇಲೆ ಸಾಯಂಕಾಲ 4 ಗಂಟೆ ಮೇಲೆ ಬಂದರೆ ನಿಮ್ಗೆ ಫಿಶ್ ಫ್ರೈ ಎಲ್ಲ ಸಿಗುತ್ತೆ. ಇವಾಗ 12:30 ಆಗಿತ್ತು ಟೈಮು. ಊಟ ಅಷ್ಟೇ. ಅನ್ಲಿಮಿಟೆಡ್ ರೈಸ್ ಸಿಗುತ್ತೆ 100 ರೂಪೀಸ್ಗೆ. ಚೀಪಾಗೂ ಇದೆ. ಒಳ್ಳೆ ಹೊಟ್ಟೆ ತುಂಬಿಕೊಂಡು ಖುಷಿಯಾಗಿ ಆಚೆ ಹೋಗ್ಬೋದು. ಚೆನ್ನಾಗಿದೆ. ಹೆಸರುಘಟ್ಟದಲ್ಲೇ ಇದೆ ಇದು. ನಾನು ಲೊಕೇಶನ್ ಎಲ್ಲ ಹಾಕಿರ್ತೀನಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ. ಸೊ ಬನ್ನಿ. ಹೆಸರುಘಟ್ಟ ಪೆಟ್ರೋಲ್ ಬಂಕ್ ಒಂದಿದೆ. ಆ ಪೆಟ್ರೋಲ್ ಬಂಕ್ಗಿಂತ ಮುಂಚೆನೇ ಸಿಗುತ್ತೆ. ಇಲ್ಲಿ ಮಯೂರ ಬೇಕ್ರಿ ಅಂತ ಇದೆ. ಆ ಮಯೂರ ಬೇಕ್ರಿ ಪಕ್ಕದಲ್ಲೇ ಇರುತ್ತೆ. ಇನ್ನೊಂದು ಲ್ಯಾಂಡ್ ಮಾರ್ಕ್ ಬೇಕಾದರೆ ಉಡುಪಿ ಗಾರ್ಡನ್ ಇದೆ. ಹೆಸರುಘಟ್ಟ ಉಡುಪಿ ಗಾರ್ಡನ್ನು. ಉಡುಪಿ ಗಾರ್ಡನ್ ಪಕ್ಕದಲ್ಲೇ ಬರುತ್ತೆ. ಉಡುಪಿ ಗಾರ್ಡನ್ನು ಪೆಟ್ರೋಲ್ ಬಂಕ್ ಮಧ್ಯದಲ್ಲಿ ಬರುತ್ತೆ. ಬನ್ನಿ, ನಿಜವಾಗ್ಲೂ ಚೆನ್ನಾಗಿದೆ.